ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕತೆಗಳು ಮಾಲಿಕೆಯಲ್ಲಿ 23ನೆಯ ಗೊಂಬೆ ಹೇಳೋ ಕಥೆಯನ್ನ ಈ ದಿನ ನಾವು ಕೇಳೋಣ. ಭೋಜರಾಜನು 23ನೆಯ ಬಾರಿ ಸಿಂಹಾಸನದಲ್ಲಿ ಕೂರೋಕೆ ಪ್ರಯತ್ನ ಪಟ್ಟಾಗ ಸಿಂಹಾಸನದಲ್ಲಿದ್ದ ಮತ್ತೊಂದು ಪ್ರತಿಮೆ ಕೆಳಗಿಳಿದು ಬಂದು, ರಾಜ, ನೀನೇನು ವಿಕ್ರಮಾದಿತ್ಯನಿಗೆ ಸಮನಲ್ಲ. ನೀನು ಒಂದು ವೇಳೆ ಸಿಂಹಾಸನದಲ್ಲಿ ಕುಳಿತಿದ್ದೇ ಆದರೆ ಸುಟ್ಟು ಬೂದಿಯಾಗುವೆ. ಅದಕ್ಕೆ ಮೊದಲು ಈ ಕಥೆಯನ್ನ ಕೇಳು, ಆಮೇಲೆ ನಿರ್ಧರಿಸುವೆಯಂತೆ ಅಂತ ಕಥೆಯನ್ನ ಆರಂಭ ಮಾಡ್ತು. ಒಂದು ದಿನ ವಿಕ್ರಮಾದಿತ್ಯ ನದಿ ತೀರದಲ್ಲಿ ಅಡ್ಡಾಡ್ತಾ ಇದ್ದಾಗ ನದಿ ನೀರಿನ ಮೇಲೆ ಒಂದು ರಕ್ತ ಕೆಂಪು ವರ್ಣದ ಹೂವನ್ನ ನೋಡ್ದ. ಅವನಿಗೆ ಆ ಹೂವು ಬಹಳ ಹಿಡಿಸ್ತು. ಅದನ್ನ ತೆಗೆದುಕೊಂಡು ಅರಮನೆಗೆ ಬಂದ. ಮಂತ್ರಿಯನ್ನ ಕರೆದು, ಈ ಹೂವು ಬಿಡುವ ಗಿಡವನ್ನ ತೆಗೆದುಕೊಂಡು ಬಾ, ನೀನು ಗಿಡದ ಸಮೇತ ಬರದಿದ್ರೆ ಗಡೀಪಾರು ಮಾಡ್ತೇನೆ ಅಂತ ಹೇಳ್ದ. ರಾಜನ ಆಜ್ಞೆ ಕೇಳಿ ಮಂತ್ರಿ ನಡುಗಿ ಹೋದ. ಅವನು ಆ ಗಿಡವನ್ನ ಹುಡುಕೋಕೆ ಹೊರಟು ಒಂದು ದೋಣಿಯನ್ನ ಏರಿ ನದಿಯ ಮೇಲೆ ಯಾನ ಮಾಡಿದ. ನದಿ ದಾಟಿ ಹೋದ ಮೇಲೆ ಒಂದು ದಟ್ಟವಾದ ಅರಣ್ಯ ಸಿಕ್ತು. ಆ ಕಾಡಿನಲ್ಲಿಯಾದರೂ ರಕ್ತ ಕೆಂಪು ವರ್ಣದ ಹೂ ಬಿಡೋ ಗಿಡವಿರಬಹುದು ಅಂತ ಅಂದ್ಕೊಂಡು ಹುಡುಕಾಡ್ತಾ ಬರ್ತಿರ್ಬೇಕಾದ್ರೆ ಅಲ್ಲಿ ಒಂದು ಪಾಳು ಬಿದ್ದ ಅರಮನೆ ಕಾಣಿಸ್ತು. ಅದರ ಮುಂದೆ ಒಂದು ಮರ ಇತ್ತು. ಮರಕ್ಕೆ ಒಬ್ಬ ಋಷಿಯನ್ನ ತಲೆ ಕೆಳಗಾಗಿ ನೇತು ಹಾಕಲಾಗಿತ್ತು. ಅವನನ್ನು ಕಬ್ಬಿಣದ ಸರಪಳಿಗಳಿಂದ ಬಿಗಿಯಲಾಗಿತ್ತು. ಅವನ ದೇಹದಿಂದ ರಕ್ತ ಚಿಮ್ಮುತ್ತಿತ್ತು. ಆ ಚಿಮ್ಮಿದ ರಕ್ತದ ತೊಟ್ಟುಗಳು ಸಮೀಪದ ನದಿಗೆ ಬಿದ್ದು ಅವು ಹೂವುಗಳಾಗಿ ಬಿಡ್ತಾ ಇದ್ವು. ಆ ಅರಮನೆಯ ಸಮೀಪದ ಒಂದು ದಿಬ್ಬದ ಮೇಲೆ 20 ಮುನಿಗಳು ಧ್ಯಾನಾಸಕ್ತರಾಗಿದ್ರು. ಮಂತ್ರಿಯು ಕೆಳಗೆ ಬಿದ್ದಿದ್ದ ಹೂಗಳನ್ನ ಆಯ್ದುಕೊಂಡು ಅದನ್ನ ರಾಜನ ಬಳಿಗೆ ತಂದು ತಾನು ಕಂಡದ್ದನ್ನೆಲ್ಲಾ ವಿವರಿಸಿ ಹೇಳಿದ. ಈ ಘಟನೆ ನಡೆಯೋ ಮೊದಲು ರಾಜನ ಹಿರಿಯಣ್ಣ ಶಂಖನು ರಾಜ್ಯಭಾರ ನಡೆಸಲು ವಿಫಲನಾದಾಗ ವಿಕ್ರಮಾದಿತ್ಯನು ಮಂತ್ರಿಗೆ, ನೀನೊಬ್ಬನೇ ಇದ್ದು ನನಗೆ ರಾಜ್ಯಾಡಳಿತದಲ್ಲಿ ನೆರವಾಗಲಾರೆ, ಆದ್ದರಿಂದ 20 ಸಮರ್ಥರನ್ನ ಹುಡುಕಿ ಕರೆದುಕೊಂಡು ಬಾ ಅಂತ ಹೇಳಿದಾಗ ಮಂತ್ರಿಯು 20 ಜನರನ್ನ ಕರೆತಂದು ಅವರಿಗೆಲ್ಲ ಬೇರೆ ಬೇರೆ ವಿಭಾಗದಲ್ಲಿ ರಾಜನ ಸೂಚನೆಯಂತೆ ನೇಮಕ ಮಾಡಿರ್ತಾನೆ. ಇದೀಗ ರಾಜ ಮಂತ್ರಿ ತಂದಿದ್ದ ಹೂವುಗಳನ್ನ ತೆಗೆದುಕೊಂಡು ಅವನು ಹೇಳಿದ ಸಂಗತಿಗಳನ್ನ ಗಮನಿಸಿ, ಮಂತ್ರಿ, ನೀನು ಮರಕ್ಕೆ ಕಟ್ಟಿ ಹಾಕಿದ ಸನ್ಯಾಸಿಯನ್ನ ನೋಡ್ದೆ ಅಂದಿಯಲ್ಲ, ಆ ಸನ್ಯಾಸಿ ಬೇರೆ ಯಾರೂ ಅಲ್ಲ, ಅದು ನಾನೇ. ನನ್ನ ಪೂರ್ವ ಜನ್ಮದಲ್ಲಿನ ರೂಪ ಅದಾಗಿದೆ. ಆ 20 ಮುನಿಗಳು ನೀನು ಕೆಲವೇ ದಿನಗಳ ಹಿಂದೆ ನೇಮಿಸಿದ ಜನರು ಅಂತ ಹೇಳಿದ. ಮಂತ್ರಿಗೆ ಆಶ್ಚರ್ಯವಾಯಿತು. ಅವನಿಗೆ ವಿಕ್ರಮಾದಿತ್ಯ ಹೇಳಿದ್ದನ್ನ ನಂಬೋಕೆ ಆಗ್ಲಿಲ್ಲ. ಅನುಮಾನಿಸ್ತಾನೆ. ಆಗ ರಾಜ, ಮಂತ್ರಿ, ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಬಯಸದೆ, ನೀನು ನನ್ನ ಅಣ್ಣನಿಗೆ ಪೂರಾ ಬದ್ಧನಾಗಿದ್ದೆ. ನಾನು ಶಂಕನು ರಾಜ್ಯವನ್ನಾಳಲು ಅಸಮರ್ಥನಾದದ್ದರಿಂದ ರಾಜ್ಯ ಸೂತ್ರವನ್ನ ವಹಿಸಿಕೊಂಡೆ. ಅದು ಭಗವಂತನ ಇಚ್ಛೆ ಕೂಡ ಹೌದು. ನಮ್ಮಿಬ್ಬರಲ್ಲಿ ಯಾರು ಈ ಬಗ್ಗೆ ಏನೂ ಮಾಡಲಾರೆವು. ನೀನು ರಾಜ್ಯದ ಮಂತ್ರಿ, ಜನಸೇವೆ ನಿನ್ನ ಕೆಲಸ, ಶ್ರದ್ಧೆಯಿಂದ ಮಾಡು ಅಂತ ಹೇಳಿ ಮಂತ್ರಿಯ ಅನುಮಾನನ ಪರಿಹಾರ ಮಾಡಿದ. ಬಳಿಕ ಪ್ರತಿಮೆಯು, ಭೋಜರಾಜ, ನೀನು ನಮ್ಮ ವಿಕ್ರಮಾದಿತ್ಯನಷ್ಟು ಕಲಿತವನೂ ಆ ರಾಜನಷ್ಟು ವಿರಕ್ತನೂ ಆಗಿದ್ದರೆ ಸುವರ್ಣ ಸಿಂಹಾಸನವನ್ನ ಏರಬಹುದು, ಇಲ್ಲದಿದ್ದರೆ ನಿನ್ನ ಅರಮನೆಗೆ ಹೋಗು ಅಂತ ಹೇಳ್ತು. ಭೋಜರಾಜ ನಿರುಪಾಯನಾಗಿ ತನ್ನ ಮಲಗೋ ಕೋಣೆಗೆ ಹೋಗ್ತಾನೆ. ಶ್ರೋತೃಗಳೇ, ಇದು 23ನೇ ಗೊಂಬೆ ಹೇಳಿದ ಕಥೆಯಾಗಿತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಡನೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಧನ್ಯವಾದಗಳು.